ಲೋಕಸಭಾ ಚುನಾವಣೆಗೆ ದಿನಾಂಕ ನಾಳೆಗೆ ಪ್ರಕಟ ಆಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ಯಾವಾಗ ಲೋಕಸಭಾ ಚುನಾವಣೆ ದಿನಾಂಕ ಅನ್ನೋದು ಪ್ರಕಟ ಆಗುತ್ತೆ. ನಾವು ಕಳೆದ ಬಾರಿ ನೋಡ್ತಾ ಹೋದ್ರೆ ಕಳೆದ ಬಾರಿ ಮಾರ್ಚ್ 10ನೇ ತಾರೀಕು ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ಮಾಡಿ ದಿನಾಂಕವನ್ನ ಪ್ರಕಟ ಮಾಡಿತ್ತು. ಏಪ್ರಿಲ್ 11ನೇ ತಾರೀಕು ಮೊದಲ ಹಂತದಲ್ಲಿ ಒಟ್ಟು 7 ಹಂತದಲ್ಲಿ ಕಳೆದ ಬಾರಿ ಚುನಾವಣೆ ನಡೆದಿತ್ತು. ಏಪ್ರಿಲ್ 11ನೇ ತಾರೀಕು ಚುನಾವಣೆ ಆರಂಭ ಆದರೆ 7 ಹಂತ ಮುಗಿಯುವಾಗ ಮೇ 19ನೇ ತಾರೀಕಿಗೆ ಮುಗಿಯುತ್ತೆ. ಹಾಗೆ ಮೇ 23ನೇ ತಾರೀಕಿಗೆ ಫಲಿತಾಂಶ ಪ್ರಕಟ ಆಗುತ್ತೆ. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಇನ್ನೂ ಕೂಡ ದಿನಾಂಕ ಆಗಿತ್ತು. ಆದ್ರೆ ಈಗ ಚುನಾವಣಾ ಆಯೋಗ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಲೋಕಸಭಾ ಚುನಾವಣೆಯ ದಿನಾಂಕವನ್ನ ನಾವು ನಾಳೆ ಪ್ರಕಟ ಮಾಡ್ತೀವಿ ಸುದ್ದಿಗೋಷ್ಠಿ ಮೂಲಕ ಅಂತೇಳಿ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯ ಜೊತೆಗೆ 4 ರಾಜ್ಯಗಳ ಚುನಾವಣೆಯೂ ಕೂಡ ನಾಳೆಗೆ ಘೋಷಣೆ ಆಗುತ್ತೆ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಒಡಿಶಾ, ಸಿಕ್ಕಿಂ ಸೇರಿದಂತೆ ಲೋಕಸಭೆ ಮತ್ತು ವಿಧಾನಸಭೆಗೆ ಚುನಾವಣೆಯ ದಿನಾಂಕ ನಾಳೆಗೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಇಷ್ಟೊತ್ತಿಗಾಗಲೇ ಚುನಾವಣೆಯ ದಿನಾಂಕ ಪ್ರಕಟ ಆಗಬೇಕಾಗಿತ್ತು. ಕಳೆದ ಬಾರಿಯ ನಾವು ಆ ಒಂದು ಟೈಮಿಂಗ್ ಅನ್ನ ನೋಡಿದ್ರೆ, ಆದರೆ ಈ ಬಾರಿ ಸ್ವಲ್ಪ ಲೇಟ್ ಆದರೂ ಕೂಡ ನಾಳೆಗೆ ದಿನಾಂಕ ಪ್ರಕಟ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಬಹುಶಃ ಎಷ್ಟು ಹಂತದಲ್ಲಿ ಮಾಡ್ತಾರೆ ಅನ್ನೋದು ಭಾರಿ ಕುತೂಹಲ ಇದೆ. ಕಳೆದ ಬಾರಿ 7 ಹಂತದಲ್ಲಿ ಮಾಡಿದ್ರು, ಈ ಬಾರಿಯೂ ಕೂಡ 7 ಹಂತ ಇರುತ್ತಾ? ಕಳೆದ ಬಾರಿ ಕರ್ನಾಟಕ ಎಷ್ಟು ಹಂತದಲ್ಲಿ ನಡೆಯುತ್ತೆ? ಇದೆಲ್ಲವೂ ಕೂಡ ಭಾರಿ ಕುತೂಹಲ. 2 ಹಂತದಲ್ಲಿ ಕಳೆದ ಬಾರಿ ಕರ್ನಾಟಕದ ಲೋಕಸಭೆಯ ಚುನಾವಣೆ ನಡೆದಿತ್ತು. ಈ ಬಾರಿ ಎಷ್ಟು ಹಂತ ಎಲ್ಲವೂ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ನಾಳೆಗೆ 3 ಗಂಟೆಗೆ ಇಡೀ ದೇಶ ಎದುರು ನೋಡ್ತಾ ಇರುವಂತ ಲೋಕಸಭಾ ಚುನಾವಣೆಯ ದಿನಾಂಕ ಪ್ರಕಟ ಆಗುತ್ತೆ. ಕೌಂಟ್ಡೌನ್ ಅಂತೂ ಶುರುವಾಗಿದೆ. ನಾಳೆಗೆ ಚುನಾವಣಾ ಆಯೋಗ ಅಧಿಕೃತವಾಗಿ ದಿನಾಂಕ ಘೋಷಣೆ ಮಾಡುತ್ತೆ. ಇನ್ನು ದಿನಾಂಕ ಘೋಷಣೆ ಆದ ನಂತರ 45 ದಿನಗಳ ಅವಕಾಶ ಇರುತ್ತೆ. ಅಷ್ಟರೊಳಗಡೆ ಚುನಾವಣೆಯನ್ನ ಮಾಡಿ ಮುಗಿಸಿ ಫಲಿತಾಂಶವೂ ಕೂಡ ಬರಬೇಕಾಗಿದೆ. ಇದೇ ಜೂನ್ ತಿಂಗಳಿನವರೆಗೂ ಕೂಡ ನರೇಂದ್ರ ಮೋದಿ ಸರ್ಕಾರದ ಅವಧಿ ಇರುತ್ತೆ. ಜೂನ್ ತಿಂಗಳವರೆಗೂ ಕೂಡ, ಅಲ್ಲಿವರೆಗೂ ಕೂಡ ಇದೆಲ್ಲವೂ ಕೂಡ ಪ್ರೋಸೆಸ್ ಮುಗಿದು ಒಂದು ಸರ್ಕಾರ ಅಧಿಕಾರಕ್ಕೆ ಬರಬೇಕಾಗಿದೆ. ಸದ್ಯಕ್ಕಂತೂ ಅರ್ಜೆನ್ಸಿ ಇದೆ. ನಾಳೆಗೆ ದಿನಾಂಕ ಪ್ರಕಟ ಆಗುತ್ತೆ. ಎಲ್ಲ ಪಕ್ಷಗಳು ಬರದ ತಯಾರಿಯನ್ನ ಮಾಡ್ಕೋತಾ ಇದ್ದಾವೆ. ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ದೆಹಲಿಯ ಪ್ರತಿನಿಧಿ ನಟೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಕುತೂಹಲದ ಕೇಂದ್ರ ಬಿಂದು ದಿನಾಂಕ ಯಾವಾಗ ಪ್ರಕಟ ಆಗುತ್ತೆ ಅನ್ನೋದು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನಟೇಶ್? ಎಸ್ ರಂಜಿತ್, ಬಹುನಿರೀಕ್ಷಿತ 2024ರ ಲೋಕಸಭಾ ಚುನಾವಣೆಗೆ ನಾಳೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ನಾಳೆ ಏನು ಆಯುಕ್ತರ ನೇತೃತ್ವದಲ್ಲಿ, ಅಂದರೆ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ನೇತೃತ್ವದಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಏನು ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಲಾಗುತ್ತೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಾಳೆ ಸುದ್ದಿಗೋಷ್ಠಿ ಇರುವಂಥದ್ದು ಬಹಳ ಪ್ರಮುಖವಾಗಿ. ಈ ಹಿಂದೆ ಕೂಡ 2019ರಲ್ಲಿ ನಡೆದಂಥ ಚುನಾವಣೆಗೆ 7 ಹಂತಗಳಲ್ಲಿ ಮತದಾನವನ್ನು ಮಾಡಲಾಗಿತ್ತು. ಹಾಗೆಯೇ ಕರ್ನಾಟಕದಲ್ಲೂ ಕೂಡ 2 ಹಂತಗಳಲ್ಲೂ ಕೂಡ ಮತದಾನವನ್ನು ಮಾಡಲಾಗಿತ್ತು. ಕಳೆದ ಬಾರಿ ಕಳೆದ ಬಾರಿ ಅಂದರೆ 19ರಲ್ಲೂ ಕೂಡ ಘೋಷಣೆಯನ್ನು ಮಾಡಿತ್ತು. ಅಂದರೆ ಮಾರ್ಚ್ 16ರಲ್ಲಿ ಘೋಷಣೆ ಮಾಡಿತ್ತು. ಈ ಬಾರಿಯೂ ಕೂಡ ಮಾರ್ಚ್ 16ರಲ್ಲಿ ಘೋಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಎಲ್ಲ ರಾಜ್ಯಗಳನ್ನು ಕೂಡ ಚುನಾವಣಾ ಆಯೋಗ ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಟ್ಟು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ರಾಜ್ಯಗಳ ಭೇಟಿಯ ನಂತರದಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಭದ್ರತಾ ವ್ಯವಸ್ಥೆಗಳಿರಬೇಕು, ಜೊತೆಗೆ ಚುನಾವಣಾ ಯಾವ ಮಟ್ಟದಲ್ಲಿರಬೇಕು, ಎಲ್ಲ ರೀತಿಯ ಪರಿಶೀಲನೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಕಳೆದ ಬಾರಿ ಚುನಾವಣೆ ನಡೆದಿತ್ತು. ಈ ಬಾರಿಯೂ ಕೂಡ 2 ಹಂತಗಳಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ಲೋಕಸಭಾ ಚುನಾವಣೆ, ಈ ಬಾರಿ ಲೋಕಸಭಾ ಚುನಾವಣೆಯ ಜೊತೆಗೆ 3 ವಿಧಾನಸಭಾ ಚುನಾವಣೆಗಳು ಕೂಡ ನಡೆಯಲಿದ್ದು, ಅದರ ತಯಾರಿಯಲ್ಲೂ ಕೂಡ ಚುನಾವಣಾ ಆಯೋಗ ಇರತಕ್ಕಂಥದ್ದು. ಈಗಾಗಲೇ ನಿನ್ನೆಯಷ್ಟೇ 2 ಚುನಾವಣಾ ಆಯುಕ್ತರನ್ನು ಕೂಡ ನೇಮಕ ಮಾಡುವ ಮೂಲಕ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಚುನಾವಣಾ ಆಯೋಗ ನಾಳೆ ಭಾರತದ ಮಹಾಯುದ್ಧ ಅಂದರೆ 2024ರ ಲೋಕಸಭಾ ಚುನಾವಣೆಗೆ ದಿನಾಂಕವನ್ನು ಘೋಷಣೆ ಮಾಡುವ ಮೂಲಕ ಆರಂಭದ ಹಂತವನ್ನು ನಾಳೆ ಪ್ರಾರಂಭ ಮಾಡಲಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಟೇಶ್.